ಹರೇ ಕೃಷ್ಣ. ಸೊ ನಮ್ಮ ಶರೀರ ಆಧ್ಯಾತ್ಮಿಕ ಶರೀರ ಆಗಿರುವುದರಿಂದ ನಮಗೆ ಎಲ್ಲ ತರಹದ ಆಧ್ಯಾತ್ಮಿಕ ಆಸೆಗಳು ಇದ್ದಾವೆ. ಆದರೆ ಭೌತಿಕ ಮಾಯೆಯಲ್ಲಿ ಒಳಗಾಗಿರುವುದರಿಂದ ವ್ಯಕ್ತಿ ಈ ಆಸೆಗಳು ನನ್ನ ಆತ್ಮದ ಒಂದು ಗುಣಗಳು ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ವ್ಯಕ್ತಿ ಅನ್ಕೋತಾನೆ, ನಾನು ಈ ದೇಹದಲ್ಲಿ ಬಂದಿದ್ದೀನಿ, ಈ ದೇಹದಲ್ಲಿ ಅಂದರೆ ಈ ಭೌತಿಕ ಸ್ಥೂಲ ದೇಹದಲ್ಲಿ ನಾನು ಶಾಶ್ವತವಾಗಿರ್ಬೇಕಂತ. ಈಗ ಭೌತಿಕ ವಸ್ತುಗಳೇ ಭೂಮಿ, ನೀರು, ಆಕಾಶ, ಗಾಳಿ, ವಾಯು ಈ ತತ್ವಗಳೇ ಶಾಶ್ವತ ಇಲ್ಲ ಅಂದ ಮಾತ್ರಕ್ಕೆ ನನ್ನ ದೇಹ ಹೇಗೆ ಶಾಶ್ವತ ಇರಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಇದು ಈ ನಮ್ಮ ಆಸೆ ಇರುವುದು ಇದು ಆತ್ಮದ ನಿಜವಾದ ಶರೀರ, ಆಧ್ಯಾತ್ಮಿಕ ಶರೀರ ಇರುವುದರಿಂದ ಮಾತ್ರ ಎಂದು ಅರ್ಥ ಮಾಡ್ಕೋಬೇಕು. ಈ ಹುಸಿ ಉಡುಪನ್ನು ನಾವು ಹೇಗೋ ಅಂತೂ ಕಳಚಿ ಹಾಕಬಲ್ಲೆವಾದರೆ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರುವೆವು. ಈ ಭೌತಿಕ ಶರೀರವನ್ನ ನಾವು ಹೇಗಾದ್ರೂ ಕಂಪ್ಲೀಟ್ಲಿ ತ್ಯಜಿಸಲಿಕ್ಕೆ ಸಾಧ್ಯ ಆದರೆ ನಾವು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರಬಹುದು. ಆದರೆ ಈ ಭೌತಿಕ ದೇಹದ ಮೇಲೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದು ಅಸಾಧ್ಯವಾಗಿಬಿಡ್ತದೆ. ಇದೇ ಪ್ರಪಂಚದಲ್ಲಿ ಬೇರೆ ಬೇರೆ ದೇಹಗಳನ್ನು ಪಡೆದು ಬೇರೆ ಬೇರೆ ದೇಹದಲ್ಲಿ ಹುಟ್ಟಿ ಬೆಳೆದು ಸಾಯುವುದು, ಇದೇ ನಮ್ಮ ಜೀವನ ಆಗ್ಬಿಡ್ತದೆ. ಒಮ್ಮೆ ಆ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರಿದೇವೆಂದರೆ ಪುನಃ ಅಲ್ಲಿಂದ ಹಿಂದಿರುಗಿ ಬರಬೇಕಾದಿಲ್ಲ. ಯಂ ಪ್ರಾಪ್ಯ ನ ನಿವರ್ತಂತೆ. ಆದ್ದರಿಂದ ಕೃಷ್ಣನ ಪರಂಧಾಮವಾದ ಆ ಧಾಮ ಪರಮಂ ಅನ್ನು ಸೇರಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು. ಕೃಷ್ಣನ ಪರಂಧಾಮವಾದ ಆ ಧಾಮ ಪರಮಂ ಅನ್ನು ಸೇರಲು ಪ್ರತಿಯೊಬ್ಬರೂ ಕೂಡ ಪ್ರಯತ್ನಿಸಬೇಕು. ಯಾಕೆ ಪ್ರತಿಯೊಬ್ಬರೂ ಕೂಡ ಪ್ರಯತ್ನಿಸಬೇಕು? ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಭಗವಂತನ ಅಂಶ. ಪ್ರತಿಯೊಂದು ಜೀವಿ ಕೂಡ ಸಚ್ಚಿದಾನಂದ. ಪ್ರತಿಯೊಂದು ಜೀವಿಯಲ್ಲೂ ಆ ಭಗವಂತನ ಬಗ್ಗೆ ಇರುವಂತಹ ಆಕರ್ಷಣೆ ಇದೆ. ಅದನ್ನು ನಾವು ಮರೆತಿರುವುದರಿಂದ ಈ ಭೌತಿಕ ಪ್ರಪಂಚದಲ್ಲಿ ಭೌತಿಕ ದೇಹದ ಜೊತೆ ಗುರುತಿಸಿಕೊಂಡು ಭೌತಿಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇಡೀ ಜೀವನದ ಮೇಲೆ ಜೀವನ ಬೇರೆ ಬೇರೆ ಈ ಥರ ಎಷ್ಟೋ ಲಕ್ಷ ಕೋಟಿ ಜೀವನಗಳನ್ನು ಇಲ್ಲೇ ಕಳೀತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮನ್ನು ಕರೆಯಲು ಸ್ವಯಂ ಕೃಷ್ಣನೇ ಬರುತ್ತಾನೆ. ನಮಗೆ ಮಾರ್ಗದರ್ಶಕ ಗ್ರಂಥಗಳನ್ನು ಕೊಡುತ್ತಾನೆ. ಇದಕ್ಕೂ ಮೇಲಿನದಾಗಿ ಅವನ ನಿಜ ಪ್ರತಿನಿಧಿಯನ್ನು ನಮ್ಮಲ್ಲಿಗೆ ಕಳುಹಿಸಿಕೊಡುತ್ತಾರೆ. ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದವರು ಕೃಷ್ಣನ ನಿಜ ಪ್ರತಿನಿಧಿಯವರು. ಎಲ್ಲೆಲ್ಲಿ ಜನರ ಉದ್ಧಾರ ಮಾಡಬೇಕೋ, ಎಲ್ಲೆಲ್ಲಿ ಭಗವಂತನಿಗೆ ಜೀವಿಗಳ ಮೇಲೆ ಕರುಣೆ ಬರುತ್ತೋ ಅಲ್ಲಲ್ಲಿ ಅವರ ನಿಜ ಪ್ರತಿನಿಧಿಯರನ್ನ ಕೃಷ್ಣ ಕಳಿಸ್ಕೊಡ್ತಾನೆ. ಅದೇ ರೀತಿ ಈ ಮಾನವ ಸಮಾಜ ಕಂಡಿದ್ದ ಭಗವಂತನ ನಿಜ ಪ್ರತಿನಿಧಿ ಶ್ರೀಲ ಪ್ರಭುಪಾದರು. ಸೊ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಈ ಒಂದು ಗುರಿಯನ್ನ ಮುಟ್ಟುವುದು ನಮಗೆ ಸಾಧ್ಯ ಆಗ್ತದೆ. ಹೇಗೆ ಸದಾಕಾಲ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದು ಮತ್ತೆ ಹೇಗೆ ಈ ದೇಹವನ್ನ ಬಿಡುವ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಮಾಡುವುದು, ಇದನ್ನ ನಾವು ಕಲಿಬೇಕಂದ್ರೆ ಶ್ರೀಲ ಪ್ರಭುಪಾದರಿಂದ ಕಲಿಬಹುದು. ಅವರ ಪ್ರವಚನಗಳಿಂದ, ಅವರ ಪತ್ರಗಳಿಂದ, ಅವರ ಪುಸ್ತಕಗಳಿಂದ, ಅವರ ಶಿಷ್ಯಂದರಿಂದ ನಾವು ಇವೆಲ್ಲವನ್ನ
ಅರ್ಥ ಮಾಡ್ಕೋಬಹುದು. ಮನುಷ್ಯ ವರ್ಗಕ್ಕೆ ನೀಡಲಾಗಿರುವ ಈ ಸೌಲಭ್ಯವನ್ನು ನಾವು ಸದುಪಯೋಗಕ್ಕೆ ಹಚ್ಚಬೇಕು. ಪರಂಧಾಮವನ್ನು ಸೇರಿದ ವ್ಯಕ್ತಿಯ ಪಾಲಿಗೆ ಮುಂದೆ ತಪಶ್ಚರ್ಯೆ, ವ್ರತ, ಪೂಜೆ, ಧ್ಯಾನ ಇತ್ಯಾದಿ ಯಾವ ಕ್ರಿಯೆಯೂ ಬೇಕಾಗುವುದಿಲ್ಲ. ಒಂದು ವೇಳೆ ಭಗವಂತನ ಧಾಮ ಸೇರಿದ ಮೇಲೆ ಆ ವ್ಯಕ್ತಿಗೆ ತಪಸ್ಸೆ ಮಾಡೋದು ಬೇಕಾಗಿಲ್ಲ, ವ್ರತ ಮಾಡೋದು ಬೇಕಾಗಿಲ್ಲ, ಪೂಜೆ ಮಾಡೋದು ಬೇಕಾಗಿಲ್ಲ, ಧ್ಯಾನ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ಇವೆಲ್ಲ ಮಾಡುವುದರ ಫಲ ನಿಮಗೆ ಆಗಲೇ ಸಿಕ್ಕಿದೆ. ಭಗವಂತನ ಪರಮಧಾಮವನ್ನು ಸೇರಿದಿರ. ಸೊ ಅಲ್ಲಿ ಸೇರಿದ ಮೇಲೆ ಮತ್ತೆ ಇವೆಲ್ಲವನ್ನ ಮಾಡುವ ಉದ್ದೇಶನೇ ಇಲ್ಲ. ಹಾಗೆಯೇ ಈ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರದ ವ್ಯಕ್ತಿಯ ಪಾಲಿಗೆ ಎಲ್ಲ ಬಗೆಯ ತಪೋ ಪೂಜೆಗಳು ಯಜ್ಞಗಳು ಬರಿಯ ವ್ಯರ್ಥ ಕಾಲಹರಣವಾಗುತ್ತದೆ. ಆರಾಧಿತೋ ಯದಿ ಹರಿ ತಪಸಾ ತಥಕ್ಯಂ ನಾರಾಧಿತೋ ಯದಿ ಹರಿ ತಪಸಾ ತಥಕ್ಯಂ ಅಂತರ್ಬಹಿರ್ ಯದಿ ಹರಿ ತಪಸಾ ತಥಕ್ಯಂ ನ ಅಂತರ್ ಯದಿ ಬಹಿರ್ ಹರಿ ತಪಸಾ ತಥಕ್ಯಂ. ಭಗವಂತನ ಧಾಮವನ್ನು ಸೇರಿದರೆ ಈ ತಪಸ್ಸೆ, ವ್ರತ, ಪೂಜೆ, ಧ್ಯಾನ ಯಾವುದರ ಅವಶ್ಯಕತೆಯೂ ಇಲ್ಲ. ಮತ್ತು ಭಗವಂತನ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರಲು ನಿಮಗೆ ಸಾಧ್ಯ ಆಗಿಲ್ಲ ಅಂದರೂ, ನಿಮಗೆ ಸಾಧ್ಯ ಆಗಿಲ್ಲ ಅಂದರೆ ಆವಾಗ ಕೂಡ ಈ ತಪ, ಪೂಜೆ, ಯಜ್ಞ ಇವೆಲ್ಲವೂ ಕೂಡ ಏನಕ್ಕೂ ಕೂಡ ಉಪಯೋಗ ಇಲ್ಲ. ನಿಮ್ಮ ತಪಸ್ಸು, ನಿಮ್ಮ ಧ್ಯಾನ, ನಿಮ್ಮ ಪೂಜೆ ನಿಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸ್ತಾ ಇಲ್ಲ ಅಂದರೆ ಅದನ್ನು ಮಾಡಿ, ಅಂತಹ ಪೂಜೆ, ಅಂತಹ ತಪಸ್ಸು, ಅಂತಹ ಯಜ್ಞಗಳನ್ನು ಮಾಡಿ ಏನು ಪ್ರಯೋಜನ ಇಲ್ಲ. ಇದು ಬರಿಯ ವ್ಯರ್ಥ ಕಾಲಹರಣವಾಗುತ್ತದೆ. ಇಂತಹ ಒಂದು ವರವನ್ನು ಪಡೆಯಲು ಮನುಷ್ಯ ದೇಹವು ಒಂದು ಸದಾ ಅವಕಾಶವಾಗಿದೆ. ಮನುಷ್ಯ ದೇಹವನ್ನು ಪಡೆದಿರುವವರು ಬದುಕಿನ ಈ ಪರಮ ಸಿದ್ಧಿಯನ್ನು ಸಾಧಿಸಲು ನೆರವಾಗಬೇಕಾದ್ದು ರಾಷ್ಟ್ರಗಳ ಧುರೀಣರ, ತಂದೆ ತಾಯಿಯರ, ಉಪಾಧ್ಯಾಯ ವರ್ಗಕ್ಕೆ ಸೇರಿದವರ ಹಾಗೂ ಪೋಷಕರ ಕರ್ತವ್ಯವಾಗಿದೆ. ಪೋಷಕರು, ಉಪಾಧ್ಯಾಯರು, ಮಿತ್ರರು, ಇವರೆಲ್ಲ ತಂದೆ ತಾಯಿಯರು, ಗುರುಗಳು, ಇವರೆಲ್ಲರ ಪ್ರಮುಖ ಕರ್ತವ್ಯ ಏನಂದರೆ ಅವರ ಕೆಳಗಡೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಭೌತಿಕ ಪ್ರಪಂಚದಿಂದ ಮೋಕ್ಷ ಪಡಿಬೇಕು. ಆದರೆ ಇವಾಗಿನ ಆಧುನಿಕ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಜನರು, ತಂದೆ ತಾಯಿಯರು ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದರೆ ಅವರ ಜನ್ಮದ ಉದ್ಧಾರ ಆಗಬೇಕು ಅನ್ನೋದು ಅವರಿಗೆ ಮೊದಲು ಗೊತ್ತಿಲ್ಲ ಮಾನವ ಜೀವನದ ಉದ್ದೇಶ ಏನು ಅಂತ. ಹಾಗಿರುವಾಗ ಅವರು ಮಕ್ಕಳಿಗೂ ಕೂಡ ಬೆಳೆಸ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಎಲ್ಲವೂ ಮಾಡ್ತಾರೆ, ಆದರೆ ಜೀವನದ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಹೇಗೆ ಒಂದು ಪ್ರಾಣಿ ಮರಿಗಳಿಗೆ ಜನ್ಮ ಕೊಡ್ತದೆ, ಅದರ ಬೆಳವಣಿಗೆ ನೋಡ್ಕೋತದೆ, ಅದಕ್ಕೆ ಊಟಕ್ಕೆ ಕೊಡ್ತದೆ, ಅದೇ ರೀತಿ ಮನುಷ್ಯ ಕೂಡ ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾನೆ, ಅದಕ್ಕೆ ಊಟ ಕೊಡ್ತಾ ಇದ್ದಾನೆ, ಇಂದ್ರಿಯ ಭೋಗಕ್ಕೆ ಎಲ್ಲ ವಸ್ತುಗಳನ್ನು ತಂದು ಕೊಡ್ತಾ ಇದ್ದಾನೆ. ಆದರೆ ಈ ಭೌತಿಕ ಜಗತ್ತನ್ನ, ಈ ಜನನ ಮರಣಗಳ ಆಚೆ ಹೇಗೆ ಹೋಗುವುದು ಎನ್ನುವುದು ಕಲಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ವಿಶ್ವವಿದ್ಯಾಲಯಗಳಿದ್ದಾವೆ, ಆದರೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಈ ಜನ್ಮ ಮೃತ್ಯುವಿನ ಚಕ್ರವನ್ನ ನಾವು ದಾಟಿ ಹೇಗೆ ನಿತ್ಯ ಆನಂದ, ಸಂಪೂರ್ಣ ಜ್ಞಾನದ ಜೀವನವನ್ನ, ಶಾಶ್ವತ ಜೀವನವನ್ನ ಹೇಗೆ ಪಡೆಯುವುದು ಅನ್ನೋದು ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಹೇಳಿಕೊಡುವುದಿಲ್ಲ. ಸುಮ್ಮನೆ ಉಣ್ಣುವುದು, ನಿದ್ರಿಸುವುದು, ಸಂಭೋಗ ಹಾಗೂ ಬೆಕ್ಕು ನಾಯಿಗಳಂತೆ ಕಾದಾಡುವುದು ನಾಗರಿಕತೆ ಅಲ್ಲ. ನಮ್ಮ ಈ ಮನುಷ್ಯ ಜನ್ಮವನ್ನು ನಾವು ಯುಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಮತ್ತು ಕೃಷ್ಣ ಪ್ರಜ್ಞಾವಂತರಾಗಿ
ದಿನದ 24 ಗಂಟೆಗಳ ಕಾಲವೂ ಕೃಷ್ಣ ಸ್ಮರಣೆ ಮಾಡುತ್ತಿರುವಂತೆ ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮ ಜ್ಞಾನ ಸಿದ್ಧಪಡಿಸಿಕೊಳ್ಳಲು ನಮ್ಮ ಜ್ಞಾನವನ್ನ ಬಳಸಬೇಕು. ಮರಣ ಸಮಯದಲ್ಲಿ ಒಮ್ಮೆಗೆ ಆಧ್ಯಾತ್ಮಿಕ ವ್ಯೋಮವನ್ನು ಸೇರಬೇಕು. ಅಂದ್ರೆ ಮತ್ತೆ ರಿಸ್ಕ್ ತಗೋಬಾರ್ದು, ಮತ್ತೆ ಚಾನ್ಸ್ ತಗೋಬಾರ್ದು. ಇನ್ನೊಂದ್ಸಲ ಹುಟ್ತೀನಿ, ಇನ್ನೊಂದು ಜನ್ಮದಲ್ಲಿ ಮತ್ತೆ ಕೃಷ್ಣ ಭಕ್ತಿ ಮಾಡ್ತೀನಿ, ಆವಾಗ ಹೋಗ್ತೀನಿ. ಆವಾಗ ದೇರ್ ಇಸ್ ನೋ ಚಾನ್ಸ್. ಆ ಜೀವನದಲ್ಲಿ ಮತ್ತೆ ನಿಮಗೆ ಭಕ್ತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತೊಂದ್ಸಲ ಜನ್ಮ ಪಡೆದ್ರೆ ಯಾವ ದೇಶದಲ್ಲಿ ಜನ್ಮ ಪಡಿತೀರಾ, ಯಾವ ರಾಜ್ಯದಲ್ಲಿ ಹುಟ್ತೀರಾ, ಯಾವ ತಂದೆ ತಾಯಿಗಳ ಮನೆಯಲ್ಲಿ ಹುಟ್ತೀರಾ, ಅವರು ಬಡವರು ಇರ್ತಾರೋ, ಶ್ರೀಮಂತರು ಇರ್ತಾರೋ, ಎಜುಕೇಟೆಡ್ ಇರ್ತಾರೋ, ಅನ್ಎಜುಕೇಟೆಡ್ ಇರ್ತಾರೋ, ಏನು ನಮಗೆ ಗೊತ್ತಿಲ್ಲ. ಹಾಗಾಗಿ ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಕೂಡ ರಿಸ್ಕ್ ತಗೊಳ್ಳಲ್ಲ. ಅವನು ಮರಣ ಸಮಯದಲ್ಲಿ ಒಮ್ಮೆಗೆ ಆಧ್ಯಾತ್ಮಿಕ ವ್ಯೋಮವನ್ನ ಸೇರ್ತಾನೆ. ಹೇಗೆ? ಆ ಮರಣ ಸಮಯದಲ್ಲಿ ಭಗವಂತನನ್ನ ಸ್ಮರಿಸಿ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಃಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ. ಸರ್ವಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನು ಅಪ್ಪಟ ಭಕ್ತಿಯಿಂದ ದಕ್ಕಬಲ್ಲನು. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಅನನ್ಯ ಭಕ್ತಿ ಅಂದ್ರೆ ಬೇರೆ ಯಾವುದೇ ಕಡೆ ನಾವು ಡಿಸ್ಟ್ರಾಕ್ಟ್ ಆಗದೆ, ಬೇರೆ ಯಾವುದೇ ಕಡೆ ಯಾವ ವಿಚಾರವೂ ಮಾಡದೆ ಕೃಷ್ಣನ ಸ್ಮರಣೆಯಲ್ಲಿ ಮಾತ್ರ ಇರ್ತೇವೋ ಅದಕ್ಕೆ ಅಂತೀವಿ ಅನನ್ಯ ಭಕ್ತಿ. ಅವನು ತನ್ನ ಧಾಮದಲ್ಲೇ ಇದ್ದರೂ ಸರ್ವವ್ಯಾಪಿ ಮತ್ತು ಎಲ್ಲವೂ ಅವನಲ್ಲಿ ನೆಲೆಗೊಂಡಿದೆ. ಯಸ್ಯಾಂತಹ ಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ. ಪರಂಧಾಮವನ್ನು ಸೇರಬೇಕೆನ್ನುವುದೇ ನಮ್ಮ ಇಚ್ಛೆಯಾಗಿದ್ದಲ್ಲಿ ಅದಕ್ಕೆ ಇರುವ ವಿಧಾನವನ್ನು ಇಲ್ಲಿ ಸೂಚಿಸಲಾಗಿದೆ. ಅದು ಭಕ್ತಿ. ಭಕ್ತ್ಯಾತು ಅನನ್ಯಯ. ಭಕ್ತ್ಯ ಎಂದರೆ ಭಕ್ತಿ ಸೇವೆ, ಪರಮ ಪ್ರಭುವಿನಲ್ಲಿ ಶರಣಾಗತಿ. ಭಕ್ತ್ಯ ಎನ್ನುವ ಶಬ್ದದ ಬೇರು ಭಜ್ ಎನ್ನುವ ಧಾತುವಿನಲ್ಲಿದೆ. ಭಜ್ ಎಂದರೆ ಸೇವೆ. ಭಕ್ತಿ ಎನ್ನುವ ಶಬ್ದಕ್ಕೆ ನಾರದೀಯ ಪಂಚರಾತ್ರವು ಹೀಗೊಂದು ವ್ಯಾಖ್ಯಾನ ಮಾಡುತ್ತದೆ. ಉಪಾಧಿಗಳಿಂದ ಮುಕ್ತರಾಗಿರುವುದು ಎನ್ನುವುದೇ ಆ ವ್ಯಾಖ್ಯಾನ. ಪರಿಶುದ್ಧ ಚೇತನಾತ್ಮಕ್ಕೆ ಅಂಟಿಕೊಂಡಿರುವ ಎಲ್ಲಾ ಉಪಾಧಿಗಳಿಂದಲೂ ಮುಕ್ತನಾಗಿರಬೇಕು. ಪರಿಶುದ್ಧ ಚೇತನಾತ್ಮಕ್ಕೆ ಅಂಟಿಕೊಂಡಿರುವ ಎಲ್ಲಾ ಉಪಾಧಿಗಳಿಂದಲೂ ಮುಕ್ತನಾಗಿರಲು ವ್ಯಕ್ತಿಯು ದೃಢ ಮನಸ್ಸು ಮಾಡಿದರೆ ಭಕ್ತಿಯನ್ನು ಪಡೆಯಬಹುದು. ಈ ಉಪಾಧಿಗಳಾದರೂ ದೇಹದಿಂದ ಉಂಟಾಗಿವೆ ಮತ್ತು ದೇಹದ ಬದಲಾವಣೆಯೊಂದಿಗೆ ಅವು ಬದಲಾಗುತ್ತವೆ. ತಾನೊಂದು ಪರಿಶುದ್ಧ ಆತ್ಮವು ಜಡ ಖಂಡಿತ ಅಲ್ಲ ಎನ್ನುವುದನ್ನು ಆತ್ಮಸಾಕ್ಷಾತ್ಕರಿಸಿಕೊಳ್ಳುವುದೇ ಭಕ್ತಿ. ನಮ್ಮ ನೈಜ ವ್ಯಕ್ತಿತ್ವವು ಈ ದೇಹವಲ್ಲ. ದೇಹವೇನಿದ್ದರೂ ಆತ್ಮವನ್ನು ಮುಸುಕಿರುವ ಹೊದಿಕೆ. ನಮ್ಮ ನೈಜ ವ್ಯಕ್ತಿತ್ವ ದಾಸನದು, ಕೃಷ್ಣನ ಸೇವಕನಾಗಿರುವುದು. ವ್ಯಕ್ತಿಯು ತನ್ನ ನೈಜ ವ್ಯಕ್ತಿತ್ವದಲ್ಲಿ ಸ್ಥಿತನಾಗಿದ್ದು ಕೃಷ್ಣನ ಸೇವೆ ಮಾಡುತ್ತಿದ್ದಲ್ಲಿ ಅವನು ಭಕ್ತ. ಋಷಿಕೇಶ ಸೇವನಂ. ನಮ್ಮ ಇಂದ್ರಿಯಗಳು ದೈಹಿಕ ಉಪಾಧಿಗಳಿಂದ ಮುಕ್ತವಾದಾಗ ನಾವು ಅವುಗಳನ್ನು ಇಂದ್ರಿಯಗಳ ಸ್ವಾಮಿಯಾದ ಋಷಿಕನಾದ ಕೃಷ್ಣನ ಸೇವೆಯಲ್ಲಿ ತೊಡಗಿಸುತ್ತೇವೆ. ರೂಪ ಗೋಸ್ವಾಮಿಯವರು ಹೇಳುವಂತೆ ನಾವು ಕೃಷ್ಣನ ಸೇವೆಯನ್ನು ಪ್ರಸನ್ನ ಚಿತ್ತದಿಂದ ಮಾಡಬೇಕು. ಸಾಮಾನ್ಯವಾಗಿ ನಾವು ಭಗವತ್ ಸೇವೆ ಮಾಡಬಯಸುವುದು ಯಾವುದೋ ಒಂದು ಲೌಕಿಕ ಉದ್ದೇಶಕ್ಕಾಗಿ, ಇಲ್ಲವೇ ಲೌಕಿಕ ಲಾಭದಾಸೆಯಿಂದ. ದೇವರ ಬಳಿಗೆ ಹೋಗುವನು ಭಗವಂತನ ಬಳಿ ಹೋಗದೆಯೇ ಇರುವವನಿಗಿಂತ ಉತ್ತಮನೇನೋ ಹೌದು. ಆದರೆ ನಾವು ಪ್ರಾಪಂಚಿಕ ಲಾಭದಾಸೆಯಿಂದ ಮುಕ್ತರಾಗಬೇಕು. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಗುರಿಯಾಗಿರಬೇಕು.
ಕೃಷ್ಣನು ಅಪರಿಮಿತನೇ ಸರಿ. ಆದ್ದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಆದರೆ ಅವನನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲೆಂದೇ ನಮಗೆ ಭಗವದ್ಗೀತೆಯನ್ನು ನೀಡಲಾಗಿದೆ. ನಾವು ಗೀತೆಯ ಮೂಲಕ ಜ್ಞಾನಾರ್ಜನೆ ಮಾಡಬೇಕು ಮತ್ತು ಈ ನಮ್ಮ ಜ್ಞಾನಾರ್ಜನೆಯಿಂದ ಕೃಷ್ಣನು ಸಂತೃಪ್ತನಾದ ಎಂಬುದು ನಮಗೆ ತಿಳಿದು ಬರಬೇಕು. ಇದಾದ ಬಳಿಕ ನಾವು ಪ್ರಸನ್ನ ಭಾವದಿಂದ ಕೃಷ್ಣನ ಸಂತೋಷಕ್ಕೆ ಕಾರಣವಾಗುವ ರೀತಿಯಲ್ಲಿ ಅವನ ಸೇವೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯು ಒಂದು ಬಹು ವಿಸ್ತಾರವಾದ ವಿಜ್ಞಾನ. ಈ ವಿಜ್ಞಾನವನ್ನು ಕುರಿತ ಹಾಗೆ ಗ್ರಂಥರಾಶಿಯೇ ಲಭ್ಯವಿದೆ. ಭಕ್ತಿಯ ಸಾಧನೆಗಾಗಿ ನಾವು ಆ ಗ್ರಂಥರಾಶಿಯನ್ನು ಬಳಸಿಕೊಳ್ಳಬೇಕು. ಪುರುಷಃ ಸಪರಃ. ಆಧ್ಯಾತ್ಮಿಕ ಅಂಬರದಲ್ಲಿ ಪರಮಪ್ರಭುವು ಪರಮ ಪುರುಷನಾಗಿ ಉಪಸ್ಥಿತನಿದ್ದಾನೆ. ಆಧ್ಯಾತ್ಮಿಕ ಅಂಬರದಲ್ಲಿ ಸ್ವಯಂ ಪ್ರಕಾಶ ಬೀರುವ ಅನೇಕ ಗ್ರಹಗಳಿವೆ. ಅಲ್ಲಿನ ಪ್ರತಿ ಗ್ರಹಲೋಕದಲ್ಲೂ ಕೃಷ್ಣನ ಒಂದು ವಿಸ್ತರಣೆಯು ವಾಸವಾಗಿರುತ್ತದೆ. ಇಂತಹ ವಿಸ್ತರಣೆಗಳು ಚತುರ್ಬಾಹು ರೂಪದವುಗಳಾಗಿದ್ದು ಲೆಕ್ಕಕ್ಕೆ ಸಿಗದಷ್ಟು ನಾಮಧೇಯಗಳನ್ನು ಉಳ್ಳದ್ದವರಾಗಿರುತ್ತಾರೆ. ಅವೆಲ್ಲವೂ ಸಾಕಾರ ಮೂರ್ತಿಗಳೇ, ನಿರಾಕಾರದ್ದಲ್ಲ. ಈ ಪುರುಷರನ್ನು ಭಕ್ತಿಯ ಮೂಲಕ ಸಂಪರ್ಕಿಸಬಹುದು. ಸವಾಲೆಸೆಯುವುದರ ಮೂಲಕ, ತತ್ವಶಾಸ್ತ್ರೀಯ ಊಹಾಪೋಹಗಳಿಂದ ಅಥವಾ ಮನೋಕಲ್ಪನೆಗಳ ದ್ವಾರ, ಇಲ್ಲವೇ ದೈಹಿಕ ವ್ಯಾಯಾಮದಿಂದ ಕೃಷ್ಣನ ವಿಸ್ತರಣೆಗಳಾದ ಪುರುಷನನ್ನು ಸಂಪರ್ಕಿಸುವುದು ಸಾಧ್ಯ ಇಲ್ಲ. ಫಲಾಪೇಕ್ಷೆಗೆ ವಿಮುಖವಾದ ಭಕ್ತಿಯಿಂದ ಆಧ್ಯಾತ್ಮಿಕ ವ್ಯೋಮದ ಕೃಷ್ಣ ಮೂರ್ತಿಯನ್ನು ಸಂಪರ್ಕಿಸಬಹುದು. ಪರಮೋನ್ನತ ಶಕ್ತಿಯಾಗಿರುವ ಈ ಪುರುಷನು ನೋಡಲಿಕ್ಕೆ ಹೇಗಿದ್ದಾನೆ? ಯಸ್ಯಾಂತಃ ಸ್ಥಾನಿ ಭೂತಾನಿ ಏನ ಸರ್ವಂ ಇದಂ ತತಂ. ಪ್ರತಿಯೊಂದು ಜೀವವು ವಸ್ತುವು ಅವನಲ್ಲಿ ಇದೆ. ಆದರೂ ಅವನು ಅವೆಲ್ಲವುಗಳ ಹೊರಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಇದು ಹೇಗಾಗುತ್ತದೆ? ಅವನು ಸೂರ್ಯನು ಇದ್ದ ಹಾಗೆ. ಸೂರ್ಯ ಒಂದೇ ಕಡೆ ಇರುತ್ತಾನೆ, ಆದರೆ ಅವನ ಕಿರಣಗಳ ಮೂಲಕ ಎಲ್ಲೆಡೆಯೂ ಇದ್ದಾನೆ. ಭಗವಂತನು ಅವನ ಪರಂಧಾಮದಲ್ಲಿದ್ದರೂ ಅವನ ಶಕ್ತಿಗಳು ಎಲ್ಲೆಡೆ ಹಂಚಿತವಾಗಿವೆ. ಸೂರ್ಯ ಕಿರಣಗಳು ಹೇಗೆ ಬೇರೆ ಬೇರೆ ಎಲ್ಲವೋ ಹಾಗೆ ಕೃಷ್ಣನು ಅವನ ಶಕ್ತಿಗಳಿಗಿಂತ ಭಿನ್ನವಲ್ಲ. ಕೃಷ್ಣನು ಅವನ ಶಕ್ತಿಗಳು ಬೇರೆ ಬೇರೆ ಎಲ್ಲವಾದ್ದರಿಂದ ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸಿರುವವರಾದರೆ ನಾವು ಕೃಷ್ಣನನ್ನು ಎಲ್ಲೆಲ್ಲೂ ಕಾಣಬಹುದು. ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ಏಕದೇಶೇ ಸ್ಥಿತಸ್ಯಾಗ್ನೇರ್ ಜ್ಯೋತ್ಸ್ನಾ ವಿಸ್ತಾರಿಣೀ ಯಥಾ ಪರಸ್ಯ ಬ್ರಹ್ಮಣಃ ಶಕ್ತಿರ್ ಯಥೇದಂ ಧಾರಯತೆ ಜಗತ್. ಅಂದ್ರೆ ಹೇಗೆ ಒಂದು ದೀಪ ಒಂದು ಕಡೆ ಇದ್ದು ಅದರ ಪ್ರಕಾಶ ಸುತ್ತಮುತ್ತ ಎಲ್ಲ ಕಡೆ ಹರಡಿರ್ತದೆಯೋ ಅದೇ ರೀತಿ ಪರಸ್ಯ ಬ್ರಹ್ಮಣಃ ಶಕ್ತಿ. ಆ ಬ್ರಹ್ಮಣ ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿತ್ವ, ದೇವೋತ್ತಮ ಪರಮ ಪುರುಷ. ಅವನು ಒಂದು ಕಡೆ ಇದ್ದರೂ ಅವನ ಪ್ರಭೆ, ಅವನ ಶಕ್ತಿ ಎಲ್ಲ ಕಡೆಯೂ ಹರಡಿದೆ. ಶ್ರೀಲ ಪ್ರಭುಪಾದ ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಹೇಗೆ ಸೂರ್ಯ ಮತ್ತೆ ಸೂರ್ಯನ ಕಿರಣಗಳು ಬೇರೆ ಬೇರೆ ಎಲ್ಲವೋ ಹಾಗೆಯೇ ಕೃಷ್ಣ ಅವನ ಶಕ್ತಿಗಳಿಗಿಂತ ಭಿನ್ನ ಅಲ್ಲ. ಎಷ್ಟೋ ಸಲ ಜನ ಹೇಳ್ತಾರೆ, ಅತಿ ಪರಮ ಯಾವುದು ಅಂದ್ರೆ ಭಗವಂತ ಯಾರು ಅಂದ್ರೆ ಒಂದು ಶಕ್ತಿನ ಒಂದು ವ್ಯಕ್ತಿನ ಅಂದ್ರೆ ಅವನಂತರ ಒಂದು ಶಕ್ತಿ ಅಂತ. ದೇವರು ಅಂದ್ರೆ ಒಂದು ಶಕ್ತಿ ಅಂತ. ಈಗ ಶಕ್ತಿ ಎಲ್ಲಿಂದ ಬಂತು? ಶಕ್ತಿಮಾನ್ ಇಲ್ಲದೆ ಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿಮಾನನ ಅಸ್ತಿತ್ವ ಇದ್ದಿದ್ದಕ್ಕೆ ಮಾತ್ರ ಶಕ್ತಿ ಇರಲಿಕ್ಕೆ ಸಾಧ್ಯ.
ಸೊ ಆ ಶಕ್ತಿಮಾನ್ ಯಾರು? ಭಗವಂತ. ಅವನೊಬ್ಬ ವ್ಯಕ್ತಿ. ಮತ್ತೆ ಅವನ ಶಕ್ತಿಗಳು ಅವನಿಗಿಂತ ಭಿನ್ನ ಅಲ್ಲ. ಮತ್ತೆ ಇದನ್ನ ಯಾರು ಅರ್ಥ ಮಾಡ್ಕೋತಾರೋ, ಕೃಷ್ಣನು ಅವನ ಶಕ್ತಿಗಳು ಬೇರೆ ಬೇರೆ ಎಲ್ಲ ಎನ್ನುವುದು ಯಾರು ಅರ್ಥ ಮಾಡ್ಕೋತಾರೆ, ಅವರು ಭಕ್ತಿ ಸೇವೆಯಲ್ಲಿ ಪ್ರಗತಿ ಮಾಡ್ತಾರೆ. ಮತ್ತೆ ಅಂಥವರು ಕೃಷ್ಣನನ್ನ, ಯಾಕೆಂದ್ರೆ ಭಗವಂತ, ನಾವು ಸುತ್ತಮುತ್ತ ನೋಡ್ತಿರೋದು ಪ್ರತಿಯೊಂದು ಕೂಡ ಭಗವಂತನ ಶಕ್ತಿ. ಸೊ ಹಾಗಿದ್ದಾಗ ಅವರು ಎಲ್ಲೆಲ್ಲೂ ಭಗವಂತನನ್ನೇ ಕಾಣ್ತಾರೆ. ಆದ್ರೆ ನಮಗೆ ಕಾಣ್ತಾ ಇಲ್ಲ. ಯಾಕೆ? ಯಾಕೆಂದ್ರೆ ನಮ್ಮ ಕಣ್ಣಲ್ಲಿ ಭಗವತ್ ಪ್ರೇಮ, ಭಗವದ್ ಭಕ್ತಿ ಅನ್ನುವಂತಹ ಅಂಜನ ನಮ್ಮ ಕಣ್ಣಲ್ಲಿ ಇಲ್ಲ. ಇದನ್ನ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ. ಭಗವಂತನನ್ನ ನಾವು ಕಾಣಬೇಕಂದ್ರೆ ಹೇಗ್ ಕಾಣಬೇಕು? ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ದೈವ ಪ್ರೇಮದಿಂದ, ಪ್ರೇಮವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡಿರುವ ಪರಿಶುದ್ಧ ಭಕ್ತರು ಕೃಷ್ಣನನ್ನು ಹೃದಯಸ್ಥನನ್ನಾಗಿ ಮಾಡಿಕೊಂಡಿದ್ದಾರೆ. ಆ ದೇವೋತ್ತಮ ಪರಮಪುರುಷನನ್ನು ನಾನು ಪೂಜಿಸುತ್ತೇನೆ. ದೈವ ಪ್ರೇಮದಿಂದ ತುಂಬಿದವರು ಕೃಷ್ಣನನ್ನು ಸದಾಕಾಲವೂ ತಮ್ಮ ಕಣ್ಣೆದುರು ನೋಡುತ್ತಾರೆ. ಇದಕ್ಕೆ ಅರ್ಹತೆ, ಭಗವಂತನನ್ನ ಸದಾ ಕಣ್ಣೆದುರು ಕಾಣಬೇಕು ಅಂದ್ರೆ ಇದಕ್ಕೆ ಒಂದೇ ಒಂದು ಅರ್ಹತೆ, ದೈವ ಪ್ರೇಮ, ಭಗವತ್ ಪ್ರೇಮ, ಕೃಷ್ಣ ಪ್ರೇಮ. ದೇವರನ್ನು ನಾವು ನಿನ್ನೆ ರಾತ್ರಿ ನೋಡಿದ್ದೆವು, ಆದರೆ ಅವನು ಈಗ ಕಣ್ಣಿಗೆ ಬೀಳುತ್ತಿಲ್ಲ ಎನ್ನುವ ಹಾಗಲ್ಲ ಈ ವಿಷಯ. ಎಷ್ಟೋ ಜನ ಹೇಳ್ತಾರೆ, ನಿನ್ನೆ ರಾತ್ರಿ ನನಗೆ ದೇವರು ಕಂಡ್ರು, ಅದು ಕಂಡ್ರು, ಇದು ಕಂಡ್ರು. ಆದರೆ ಈ ವಿಷಯ ಆ ರೀತಿ ಅಲ್ಲ. ಕೃಷ್ಣ ಪ್ರಜ್ಞಾವಂತನಿಗೆ ಕೃಷ್ಣನು ಸದಾ ಪ್ರತ್ಯಕ್ಷನಾಗಿರುತ್ತಾನೆ ಹಾಗೂ ಅವನನ್ನು ಸದಾ ಕಾಣುತ್ತಿರಬಹುದು. ಆದರೆ ಹಾಗೆ ಅವನನ್ನು ಕಾಣಬಲ್ಲ ಕಣ್ಣುಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ನಮಗೆ ಒದಗಿ ಬಂದಿರುವ ಐಹಿಕ ಬಂಧನದಿಂದಾಗಿ, ಎಂದರೆ ನಮ್ಮ ಐಹಿಕ ಇಂದ್ರಿಯಗಳ ಆವರಣದಿಂದ ಆಧ್ಯಾತ್ಮಿಕವಾದದ್ದನ್ನು ನಾವು ಕಾಣಲಾರೆವು. ಇದು ಸತ್ಯ. ಈ ಭೌತಿಕ ಬಂಧನದಲ್ಲಿದ್ದಾಗ ಭೌತಿಕ ಇಂದ್ರಿಯಗಳು ಇರಬೇಕಾದ್ರೆ ಈ ಭೌತಿಕ ಇಂದ್ರಿಯಗಳಿಂದ ಆಧ್ಯಾತ್ಮಿಕವಾದದ್ದನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹರೇ ಕೃಷ್ಣ ಮಂತ್ರ ಜಪದಿಂದ ನಾವು ಈ ಅಜ್ಞಾನವನ್ನು ನೀಗಿಕೊಳ್ಳಬಹುದು. ಇದು ಹೇಗೆ ಸಾಧ್ಯ? ಶಬ್ದ ತರಂಗವನ್ನು ಹಾಯಿಸಿ ನಿದ್ರಿಸುತ್ತಿರುವ ಮನುಷ್ಯನನ್ನು ಎಚ್ಚರಗೊಳಿಸಬಹುದು. ಹೌದಲ್ವಾ? ಯಾರು ಮಲಗಿದ್ದಾರೆ ಅಂದ್ರೆ ಅವರ ಹೆಸರು ಕರೀರಿ, ಅವನು ಎದ್ದೇಳ್ತಾನೆ. ಅದೇ ರೀತಿ ಭಗವಂತನ ನಾಮಸ್ಮರಣೆ. ಒಬ್ಬ ವ್ಯಕ್ತಿಯು ಎಲ್ಲಾ ಉದ್ದೇಶಗಳ ಹಾಗೂ ಕಾರ್ಯಗಳ ದೃಷ್ಟಿಯಿಂದ ಪ್ರಜ್ಞಾಹೀನನಾಗಿದ್ದರೂ ಕಾಣಲಾರ, ಅನುಭವಿಸಲಾರ, ಮೂಸಲಾರ ಇತ್ಯಾದಿ. ಅವನ ಶ್ರವಣ ಶಕ್ತಿಯು ಎಷ್ಟು ಗಾಢವಾದದ್ದಾಗಿರುತ್ತದೆ ಅಂದರೆ ಶಬ್ದ ಮಾಡಿ ಅವನನ್ನು ನಿದ್ದೆಯಿಂದ ಎಚ್ಚರಿಸಬಹುದು. ಬೇರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡದೇ ಇರಬಹುದು ನಿದ್ರಿಸುತ್ತಿರಬೇಕಾದ್ರೆ, ಆದರೆ ಶ್ರವಣ ಶಕ್ತಿ ಮಾತ್ರ ಚುರುಕಾಗಿರ್ತದೆ. ಅದೇ ರೀತಿ ಚೇತನಾತ್ಮವು ಜಡಸ್ಪರ್ಶವೆಂಬ ನಿದ್ದೆಯಿಂದ ಹಿಂದಕ್ಕೆ ತಳ್ಳಲ್ಪಟ್ಟಿದ್ದರೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಂತ್ರವನ್ನು ಕೇಳುವಂತೆ ಉಚ್ಚರಿಸಿ ಅದನ್ನು ಎಚ್ಚರಿಸಬಹುದು. ಹರೇ ಕೃಷ್ಣ ಎನ್ನುವುದು ಪರಮಪ್ರಭು ಹಾಗೂ ಅವನ ಶಕ್ತಿಗಳನ್ನು ಕುರಿತು ಅವನನ್ನು ಸಂಬೋಧಿಸಿ ನಾವು ಆಡುವ ಮಾತು ಅಷ್ಟೇ. ಹರೇ ಎಂದರೆ ಶಕ್ತಿ ಮತ್ತು ಕೃಷ್ಣನು ಪರಮಪ್ರಭು. ಆದ್ದರಿಂದ ನಾವು ಹರೇ ಕೃಷ್ಣ ಎಂದಾಗ, ಹೇ ಭಗವತ್ ಶಕ್ತಿಯೇ, ಹೇ ಪ್ರಭುವೇ, ದಯವಿಟ್ಟು ನನ್ನನ್ನು ನಿನ್ನವನ್ನಾಗಿ ಮಾಡಿಕೋ ಎಂದು ಹೇಳುತ್ತೇವೆ ಅಷ್ಟೇ. ನಮ್ಮನ್ನು ಒಪ್ಪಿಸಿಕೋ ಎಂದು ಭಗವಂತನನ್ನು ಕೇಳಲು ನಮಗೆ ಇನ್ನೊಂದು ಪ್ರಾರ್ಥನೆ ಇಲ್ಲ. ದಿನದ ಅನ್ನಕ್ಕಾಗಿ ಅವನನ್ನು ಕೇಳುವ ಪ್ರಶ್ನೆ ಇಲ್ಲ. ನಮ್ಮ ಅನ್ನ ಸದಾ ಇದ್ದೇ ಇದೆ. ಅಪ್ಪ, ನಮ್ಮನ್ನು ಒಪ್ಪಿಸಿಕೋ ಎಂದು ಭಗವಂತನಲ್ಲಿ ಭಿನ್ನವಿಸಿಕೊಳ್ಳುವ ಪ್ರಾರ್ಥನಾ ವಾಕ್ಯವೇ ಹರೇ ಕೃಷ್ಣ ಮಹಾಮಂತ್ರ. ಸ್ವಯಂ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣನ ಕುರಿತು ಹೀಗೆಂದು ಪ್ರಾರ್ಥಿಸಿದ್ದಾರೆ. ಇಲ್ಲೇ ಮುಕ್ತಾಯ ಮಾಡೋಣ. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜಯ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್.